ವೆಲ್ಕಮ್ ಟು ದ ಗಣೇಶ್ ಟೆಲಿಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಡಿ ಸಿ ವರ್ಸಸ್ ಜಿ ಟಿ. ಮೇನ್ ಡಿ ಸಿ ಹೋಮ್ ಗ್ರೌಂಡಲ್ಲಿ ಇವರು ಸಿಕ್ಕಾಪಟ್ಟೆ ಮ್ಯಾಚ್ನ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಿಷಬ್ ಪಂತ್, ರಶೀದ್ ಖಾನು ಮತ್ತು ವೃದ್ಧಿಮಾನ್ ಸಹ ಮತ್ತು ಶುಭ್ಮನ್ ಗಿಲ್ ಇವರೆಲ್ಲ ಚೆನ್ನಾಗಿ ಆಡ್ತವ್ರೆ. ಒಟ್ಟಿನಲ್ಲಿ ಡೆಲ್ಲಿ ಟೀಮಲ್ಲಿ ಮೇನ್ ಗುರು ಇಲ್ಲಿ ರಿಷಬ್ ಪಂತ್ ತುಂಬ ಅಗ್ರೆಸಿವ್ ರೋಲ್ನ ಆಡ್ತವ್ರೆ. ಮತ್ತು ಜಿ ಟಿ ಟೀಮಲ್ಲಿ ರಶೀದ್ ಖಾನ್ ಚೆನ್ನಾಗಿ ಬ್ಯಾಟಿಂಗ್ ಆಡ್ತವ್ರೆ, ಬೌಲಿಂಗ್ ಅಷ್ಟು ಚೆನ್ನಾಗಿಲ್ಲ, ಬ್ಯಾಟಿಂಗ್ ಚೆನ್ನಾಗಿ ಆಡ್ತವ್ರೆ. ಮೇನ್ ಇಲ್ಲಿ ಜಿ ಟಿ ಟೀಮಲ್ಲಿ ಶುಭ್ಮನ್ ಗಿಲ್ಲು ಅಷ್ಟು ಚೆನ್ನಾಗಿ ಹೇಳ್ಕೊಳ್ಳೋ ಆಟನ ಆಡ್ತಿಲ್ಲ, ಎಲ್ಲ ಮ್ಯಾಚಲ್ಲೂ ಆವ್ರೇಜ್ ಆಟ ಆಡ್ತವ್ರೆ. ಮೇನ್ ಇಲ್ಲಿ ಸಾಯಿ ಸುದರ್ಶನ್ ಅಷ್ಟೇ, ವೃದ್ಧಿಮಾನ್ ಸಹ ಅಷ್ಟೇ, ಇವರೆಲ್ಲ ಚೆನ್ನಾಗಿ ಕ್ಲಿಕ್ ಆದರೆ ಜಿ ಟಿ ಗೆಲ್ಲೋ ಮೂಮೆಂಟ್ ಇರುತ್ತೆ. ಒಟ್ಟಿನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಡಿ ಸಿ ತಗೋತಾರೆ. ಒಟ್ಟಿನಲ್ಲಿ ಇವರು ಗೆದ್ಕೊಂಡು ಯಾವ್ದಾದ್ರು ಬರ್ತಿದ್ರೆ ಡಿ ಸಿ 2 ಮ್ಯಾಚ್ ಬರ್ತಿದ್ರೆ, ಎಲ್ಲೇ ಜಿ ಟಿನೂ ಅಷ್ಟೇ 2 ಮ್ಯಾಚ್ನ ಬರ್ತಿದ್ದಾರೆ. ಡಿ ಸಿ ಅವರು ಒಂದು ಮ್ಯಾಚ್ ಆಗಲೇ ಜಿ ಟಿ ಮೇಲೆ ಗೆದ್ದವ್ರೆ. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 170 ಇಲ್ಲ 180 ಹೊಡೆಯೋ ಚಾನ್ಸಸ್ ಇದೆ. ಇಲ್ಲಿ ಅಂತ ಹೇಳ್ಕೊಳ್ಳೋಷ್ಟು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ ಇದೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಏನಂದರೆ ಇಲ್ಲಿ ರಿಷಬ್ ಪಂತ್ ಚೆನ್ನಾಗಿ ಬ್ಯಾಟ್ಸ್ಮನ್ಗಳನ್ನ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಮತ್ತು ಬೌಲರ್ನ ಚೆನ್ನಾಗಿ ಯೂಸ್ ಮಾಡ್ಕೋತವ್ರೆ. ಒಟ್ಟಿನಲ್ಲಿ ಇಲ್ಲಿ ಶುಭ್ಮನ್ ಗಿಲ್ ಚೆನ್ನಾಗಿ ಬೌಲರ್ನ ಯೂಸ್ ಮಾಡ್ಕೋತಿದ್ದಾರೆ ಮತ್ತು ಬ್ಯಾಟ್ಸ್ಮನ್ಗಳನ್ನ ಕರೆಕ್ಟಾಗಿ ಇವರು ಕಳಿಸ್ತಿಲ್ಲ. ಒಟ್ಟಿನಲ್ಲಿ ಇವರು ಯಾರನ್ನ ಕಳಿಸ್ತಾರೆ ಗುರು, ಅದರಿಂದನೇ ಮ್ಯಾಚ್ ಚೇಂಜ್ ಮಾಡ್ತಾರೆ. ಒಟ್ಟಿನಲ್ಲಿ ಈಗ ಗೆಲ್ಲೋ ಪರ್ಸೆಂಟೇಜ್ ಎಷ್ಟಿದೆ ಅಂದರೆ ಡಿ ಸಿದು ಮತ್ತು ಜಿ ಟಿದು 56 ಇದ್ದರೆ ಡಿ ಸಿದು 44 ಇದೆ. ಮೇನ್ ಗುರು ಇಲ್ಲಿ ಶುಭ್ಮನ್ ಗಿಲ್ ಚೆನ್ನಾಗಿ ಕ್ಲಿಕ್ ಆದರೆ ಮ್ಯಾಚ್ ಗೆಲ್ಲೋ ಮೂಮೆಂಟ್ ಇದೆ. ಒಟ್ಟಿನಲ್ಲಿ ಡಿ ಸಿಗೆ ಸಿಕ್ಕಾಪಟ್ಟೆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇದೆ. ಒಟ್ಟಿನಲ್ಲಿ ಡಿ ಸಿ ಮ್ಯಾಚ್ನ ಬಿಟ್ಕೊಡೋದು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ. ಡಿ ಸಿ ಬೇರೆ ಥರ ಟೀಮ್ ಈಗ ಕಾಣ್ತಿದೆ. ಒಟ್ಟಿನಲ್ಲಿ ಮೇನ್ ಗುರು ಇವ್ರ ಟೀಮಲ್ಲಿ ಯಾರು ಇರ್ತಾರೆ ಅಂದರೆ ಜಿ ಟಿ ಟೀಮಲ್ಲಿ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಇವರು ಜಿ ಟಿ ಟೀಮಲ್ಲಿ ಶುಭ್ಮನ್ ಗಿಲ್ ಕ್ಯಾಪ್ಟನ್ ಆಗಿರ್ತಾರೆ, ಸಾಯಿ ಸುದರ್ಶನು ಮತ್ತು ಅಭಿಷೇಕ್ ಮತ್ತು ವಿಜಯ್ ಶಂಕರು ಮತ್ತು ತೆವಾಟಿಯಾ, ರಶೀದ್ ಖಾನು. ಮೇನ್ ಇಲ್ಲಿ ಉಮೇಶ್ ಯಾದವ್ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಚೆನ್ನಾಗಿ ರನ್ನ ಹೊಡೆಸ್ಕೋತಿದ್ದಾರೆ, ಅವರಿಂದನೇ ಮ್ಯಾಚ್ ಸೋಲ್ತಿದ್ದಾರೆ. 100 ಅವರು ಒಳ್ಳೆ ಗೇಮ್ ಚೇಂಜಿಂಗ್ ಮಾಡ್ತಾರೆ. ಇಲ್ಲಿ ಇವರು ಇಂಪಾರ್ಟೆಂಟ್ ಪ್ಲೇಯರ್ ಆಗಿ ಮೋಹಿತ್ ಶರ್ಮನ ಪಕ್ಕಕ್ಕೆ ಕರೆಸ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಮತ್ತು ಮೇನ್ ಇಲ್ಲಿ ವಿಜಯ್ ಶಂಕರಿಂದ ರನ್ ಬರಬೇಕು. ವಿಜಯ್ ಶಂಕರ್ ರನ್ನ ಮ್ಯಾಚ್ನ ಗೆಲ್ಲಿ ಅಂಥ ರನ್ ಬರ್ತಿಲ್ಲ. ಮೇನ್ ಇಲ್ಲಿ ತೆವಾಟಿಯ ಹೋದ ಮ್ಯಾಚ್ನ ಪಂಜಾಬ್ ವರ್ಸಸ್ ಜಿ ಟಿಲಿ ಪಂಜಾಬ್ಗೆ ಜಿ ಟಿನ ಗೆಲ್ಸ್ಕೊಟ್ಟಿದ್ರು, ಒಳ್ಳೆ ಕ್ಯಾಮ್ಯ ಆಡಿ ಅದರಿಂದನೇ ಜಿ ಟಿ ಗೆದ್ದರು. ಒಟ್ಟಿನಲ್ಲಿ ಕಷ್ಟದ ಮ್ಯಾಚ್ನು ಈಸಿ ಮ್ಯಾಚ್ನು ಇವರು ಕಷ್ಟ ಮಾಡ್ಕೊ ಗೆಲ್ತವ್ರೆ. ಒಟ್ಟಿನಲ್ಲಿ ಜಿ ಟಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತವ್ರೆ. ಒಟ್ಟಿನಲ್ಲಿ ಬೌಲಿಂಗ್ ಯೂನಿಟ್ ಚೆನ್ನಾಗಿದೆ ಇವ್ರ ಕಡೆ, ಬ್ಯಾಟಿಂಗ್ ಯೂನಿಟ್ ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಯೂನಿಟ್ ಇಲ್ಲ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡ್ತವ್ರೆ. ಅದೇ ಗುರು ಈಗ ಡಿ ಸಿ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಡಿ ಸಿ ಟೀಮಲ್ಲಿ ಪೃಥ್ವಿ ಶಾ ಮತ್ತು ರಿಷಬ್ ಪಂತು ಮತ್ತು ಅಕ್ಷಯ್ ಪಟೇಲು. ಮೇನ್ ಇಲ್ಲಿ ಕುಲ್ದೀಪ್ ಅದು ಸಿಕ್ಕಾಪಟ್ಟೆ ಮ್ಯಾಚ್ ಚೇಂಜಿಂಗ್ ಆಟನ ಆಡ್ತೋಡೆ. ಒಟ್ಟಿನಲ್ಲಿ ಮುಖೇಶ್ ಕುಮಾರ್, ಇಶಾಂತ್ ಶರ್ಮಾ, ಖಲೀಲ್ ಅಹ್ಮದ್ ಮತ್ತು ನೋಕ್ಯ ತರ್ಬೋದು, ಇಲ್ಲ ನೋಕ್ಯ ಜಾಗಕ್ಕೆ ಬೇರೆಯವ್ರನ್ನ ತರೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಮೇನ್ ಇಲ್ಲಿ ಪೃಥ್ವಿ ಶಾ ಅಂತ ಹೇಳ್ಕೊಳ್ಳೋ ಆಟನ ಆಡ್ತಿಲ್ಲ. ಒಟ್ಟಿನಲ್ಲಿ ರಿಷಬ್ ಪಂತ್ ಚೆನ್ನಾಗಿ ಆಡ್ತವ್ರೆ, ಮ್ಯಾಕ್ಸ್ವೆಲ್ ಆಗಲಿ, ಚಾಕಿ ಆಗಲಿ ಸಿಕ್ಕಾಪಟ್ಟೆ ಮ್ಯಾಚ್ ಚೇಂಜಿಂಗ್ ಮಾಡ್ತವ್ರೆ. ಇಲ್ಲಿ ಒಟ್ಟಿನಲ್ಲಿ ಮೇನ್ ಇವರು ಇಲ್ಲಿ ಇವ್ರ ಕಡೆ ಬೌಲಿಂಗ್ ಸ್ಟ್ರಿಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಖಲೀಲ್ ಅಹ್ಮದ್ ಆಗಲಿ, ಇಶಾಂತ್ ಶರ್ಮಾ ಸಿಕ್ಕಾಪಟ್ಟೆ ಓವರ್ ಚೆನ್ನಾಗಿ ಮಾಡ್ತವ್ರೆ. ಒಟ್ಟಿನಲ್ಲಿ ಡೆಡ್ ಓವರಲ್ಲಿ ಚೆನ್ನಾಗಿ ಮಾಡ್ತವ್ರೆ. ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಅಷ್ಟೇ ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡೋಲ್ಲ, ಬೌಲಿಂಗಲ್ಲಿ ಚೆನ್ನಾಗಿ ಆಡೋದವ್ರೆ. ಒಟ್ಟಿನಲ್ಲಿ ಮುಖೇಶ್ ಕುಮಾರ್ ಅಷ್ಟೇ, ಒಟ್ಟಿನಲ್ಲಿ ಯಾವಾಗ ಬೇಕೋ ಆವಾಗೆಲ್ಲ ಇವರು ವಿಕೆಟ್ ತೆಗಿಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ ಇವರು ಟೋಟಲ್ ಆಗಿ ಗೆದ್ದಿರೋ ಮ್ಯಾಚ್ ನೋಡೋದಾದರೆ 4 ಮ್ಯಾಚಲ್ಲಿ ಡಿ ಸಿ 2 ಮ್ಯಾಚ್ ಗೆದ್ದಿದ್ರೆ, ಜಿ ಟಿ 2 ಮ್ಯಾಚ್ ಗೆದ್ದಿದ್ದಾರೆ. ಒಟ್ಟಿನಲ್ಲಿ ಈ ಡಿ ಸಿ ವರ್ಸಸ್ ಜಿ ಟಿಲಿ ನಾನು ಹೇಳ್ತೀನಿ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಡಿ ಸಿ ತೊಗೊಂಡ್ರೆ ಒಟ್ಟಿನಲ್ಲಿ ಜಿ ಟಿ ಈ ಮ್ಯಾಚ್ನ ಗೆಲ್ತಾರೆ ಅಂತ ಹೇಳ್ತೀನಿ. ಈ ಪ್ರಿವ್ಯೂ ನಿಮ್ಗೇನು ಇಷ್ಟ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ.